ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. SSC MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫು ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ಕೊಂಡಿದ್ರಲ್ಲ, ಸೊ ನಿಮ್ಮ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಅದಕ್ಕೆ ನಿಮ್ಗೆ ಎಡಿಟಿಂಗ್ ಆಪ್ಷನನ್ನು ಕೊಡ್ತಿದ್ದಾರೆ ಅಂತ ಹೇಳಿ ನಾನು ಹೇಳಿದ್ದೆ. ಸೊ ನಿಮ್ಗೆ ಅಪ್ಲಿಕೇಶನ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ನಿಮ್ಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ನ ಎಡಿಟನ್ನು ಮಾಡ್ಕೊಳ್ಳೋಕ್ಕೆ. ಸೊ ಯಾರಾದರೂ ಅಪ್ಲಿಕೇಶನ್ನ ಕರೆಕ್ಷನ್ ಮಾಡ್ಕೊಳ್ಳೋರಿದ್ರೆ, ಸೊ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಫೋಟೋ ಮತ್ತು ಸಿಗ್ನೇಚರ್ ಏನಾದರೂ ನಿಮ್ಗೆ ಮೆಸೇಜಸ್ ಬಂದಿದ್ದರೆ, ಸೊ ನಿಮ್ಗೆ ಅಪ್ಲಿಕೇಶನನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಯಾರಾದರೂ ನಿಮ್ಮದು ಮಿಸ್ಟೇಕ್ಸ್ ಆಗಿದ್ದರೆ ನಿಮ್ಗೆ ಮೆಸೇಜ್ ಕೂಡ ಬಂದಿದ್ದಾವೆ. ನಾರ್ಮಲಿಯಾಗಿ ನಿಮ್ಗೆ ಎಲ್ಲರಿಗೂ ಕೂಡ ಮೆಸೇಜ್ ಬಂದಿದ್ದಾವೆ. ಮೆಸೇಜನ್ನು ಚೆಕ್ ಮಾಡಿಕೊಡ್ರಿ ಎಲ್ಲರೂ. ನಿಮ್ಮ ನಾರ್ಮಲ್ ಮೆಸೇಜ್ ಎಷ್ಟೋ ಜನಕ್ಕೆ ಬಂದಿದ್ದಾವೆ. ಯಾಕಪ್ಪ ಅಂತಂದ್ರೆ ನೀವು ಅಪ್ಲೋಡ್ ಮಾಡ್ತಿರ್ತಕ್ಕಂಥ ಫೋಟೋ ಕರೆಕ್ಟಾಗಿ ಇರಲ್ಲ. ಓಕೆ, ಈ ಥರ ಹೋಗ್ರಿ, ssc.gov.in ಅಂತ ಸರ್ಚ್ ಮಾಡಿದ್ಮೇಲೆ ಈ ಥರ ನಿಮ್ಗೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಕ್ಲಿಕ್ ಮಾಡಿಕೊಡ್ರಿ. ನೋಡಿರಿ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕಾಣ್ತಾ ಇದೆ. ಓಕೆ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತಿದ್ದಲ್ಲಿ 100 ಈ ಥರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರ್ತೈತಿ. ಆ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕ್ಕೊಳ್ರಿ. ಕೆಳಗಡೆ ಪಾಸ್ವರ್ಡ್ SSC ರಿಜಿಸ್ಟ್ರೇಷನ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಇಲ್ಲಿ ಏನು ಹಾಕಬೇಕಪ್ಪ ಅಂತಂದ್ರೆ, ನೀವು SSC ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಏನು ಹಾಕಿರ್ತಿರಲ್ಲ ಸೈಬರ್ ಸೆಂಟರ್ನಲ್ಲಿ ಅಥವಾ ನೀವೇ ಹಾಕ್ಕೊಂಡಿದ್ರು ಕೂಡ ನಿಮ್ಮದೇ ಆದಂಥ ಒಂದು ಪಾಸ್ವರ್ಡ್ ಇರ್ತೈತಿ. ಆ ಪಾಸ್ವರ್ಡನ್ನು ಇಲ್ಲಿ ನೀವು ಹಾಕ್ಕೊಳ್ಳೇಬೇಕಾಗುತ್ತೆ. ಓಕೆ, ಈ ಪಾಸ್ವರ್ಡನ್ನು ಹಾಕ್ಕೊಳ್ರಿ. ನಿಮ್ಗೆ ಗೊತ್ತಿರಲ್ಲ ಅಂತಂದ್ರೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಸೈಬರ್ ಸೆಂಟ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಕಾಂಟ್ಯಾಕ್ಟ್ ಮಾಡ್ಕೊಂಡ್ಕೇಶಂದ ಪಾಸ್ವರ್ಡ್ ಏನು ಇಟ್ಟಿದ್ದಾರೆ ಅಂತ ಹೇಳ್ಕೇಶಂದ ಕನ್ಫರ್ಮ್ ಮಾಡ್ಕೊಂಡ್ಕೇಶಂದ ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಕೆಳಗಡೆ ನೋಡ್ಕೊಳ್ರಿ, ಕ್ಯಾಪ್ಚಾ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ KRQZN ಅಂತ ಈ ಥರ ನಿಮ್ಗೆ ಒಂದು ಕ್ಯಾಪ್ಚಾ ಬರ್ತದೆ. ಆ ಕ್ಯಾಪ್ಚಾವನ್ನು ಹಾಕಿಸಿಂದ ಲಾಗಿನ್ ಅಂತ ಕೊಟ್ಟರೆ ನಿಮ್ಗೆ ಏನು ಬರ್ತಪ್ಪ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಇನ್ ಹವಾಲ್ದಾರ್ ಅಂತ ಹೇಳ್ಕೇಶಂದ ಅಲ್ಲಿ ಒಂದು ಆಪ್ಷನ್ ಬರ್ತೈತಿ. ಬಂದ ಮೇಲೆ ಮೈ ಅಪ್ಲಿಕೇಶನ್ ಒಳಗಡೆ ಅಪ್ಲೈ ಅಂತ ಒಂದು ಆಪ್ಷನ್ ಬರುತ್ತೆ. ಅಪ್ಲೈ ಅಂತ ಆಪ್ಷನ್ ಬಂದಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನೇನೆಲ್ಲ ಚೇಂಜ್ ಮಾಡ್ಬೋದು ಅಂದರೆ, ನೀವೇನಾದರೂ SLC ರಿಜಿಸ್ಟ್ರೇಷನ್ ನಂಬರು, ಎಕ್ಸಾಮ್ ಸೆಂಟರ್ಗಳನ್ನು ಚೇಂಜ್ ಮಾಡ್ಕೋಬೋದು, ಎಕ್ಸಾಮ್ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಿಮ್ಮ ಕ್ವಾಲಿಫಿಕೇಷನ್, ಹೈಯೆಸ್ಟ್ ಕ್ವಾಲಿಫಿಕೇಷನನ್ನು ಚೇಂಜ್ ಮಾಡ್ಕೊಳ್ಬೋದು. ನಿಮ್ಮ ಪರ್ಸಂಟೇಜ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಪರ್ಸಂಟೇಜನ್ನು ಚೇಂಜ್ ಮಾಡ್ಕೊಳ್ಬೋದು. ಸೊ ಫೋಟೋ, ಸಿಗ್ನೇಚರ್ ಪ್ರತಿಯೊಂದನ್ನು ನೀವು ಇಲ್ಲಿ ಚೇಂಜಸನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ OTR ರಿಜಿಸ್ಟ್ರೇಷನ್ ಏನು ಮಾಡಿರ್ತಿರಲ್ಲ ಅದನ್ನು ನೀನು ಚೇಂಜಸನ್ನು ಮಾಡೋಕ್ಕೆ ಬರಲ್ಲ. ಅಪ್ಲಿಕೇಶನನ್ನು ಹಾಕುವಾಗ ಏನೇನೆಲ್ಲ ಕೊಟ್ಟಿದ್ದೀರಲ್ಲ, ನಿಮ್ಗೆ ಲ್ಯಾಂಗ್ವೇಜ್ ಬಂತು, ಎಕ್ಸಾಮ್ ಪ್ರಿಫರೆನ್ಸ್ ಬಂತು, ಅವೆಲ್ಲ ಡೀಟೇಲಾಗಿ ನಿಮ್ಗೆ ಹೊಳ್ಳಿ ಅಪ್ಲೈಯನ್ನು ಕೇಳುತ್ತಾ. ಓಕೆ, ಅಪ್ಲೈ ಮಾಡಿಕೊಡ್ರಿ. ಯಾರಿಗಾದರೂ ನಿಮ್ಮದು ಮಿಸ್ಟೇಕ್ಸನ್ನು ಆಗಿದ್ದರೆ ಅಪ್ಲೈ ಮಾಡಿದ ಮೇಲೆ ನಿಮಗೆ ₹200 ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಹೊಳ್ಳಿ ನಿಮ್ಗೆ ಅಪ್ಲೈ ಎಡಿಟಿಂಗ್ ಮಾಡಿದರೆ ₹200 ಅಪ್ಲಿಕೇಶನ್ನ ಫೀಸ್ ಇರ್ತೈತಿ. ನೀವು ಆ ₹200 ಅಪ್ಲಿಕೇಶನ್ ಫೀಸ್ ಏನಾದರೂ ಕಟ್ಟಲಿಲ್ಲ, ಸೊ ನೀವು ಡೈರೆಕ್ಟಾಗಿ ಅಷ್ಟೇ ಸಬ್ಮಿಟ್ ಮಾಡಿದ್ರು ಸಬ್ಮಿಟ್ ಆಗಲ್ಲ ಬಿಡಿರೋದು. ಸಬ್ಮಿಟ್ ಮಾಡಬೇಕಾದ್ರೂ ನೀವು ₹200 ಪೇಮೆಂಟ್ ಮಾಡಿಕೇಶಂದ ಹೊಳ್ಳಿ ರೀಪ್ರಿಂಟನ್ನು ತಗೊಳ್ಳಿ. ಓಕೆ, ಸೈಬರ್ ಸೆಂಟರ್ ನಿಮ್ಗೆ ಗೊತ್ತಾಯಿಲ್ಲ ಅಂದ್ರೆ ಸೈಬರ್ ಸೆಂಟ್ರಿಗೆ ಹೋಗಿ ಆ ಥರ ಮಾಡಿಕೊಡ್ರಿ. ಸೊ ಯಾರಾದರೂ ನಮ್ಮ ಯೂಟ್ಯೂಬ್ ಹೊಸ್ದಾಗಿ ನೋಡ್ತಾ ಇದ್ದರೆ, ಸೊ ಇಂಥವೆಲ್ಲ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗಬೇಕು ಅಂದ್ಕೊಂಡಿದ್ರೆ, ಸಾಕಷ್ಟು ಇನ್ಫಾರ್ಮೇಷನ್ಗಳು ಕನ್ನಡದಾಗ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗ್ತಿರಲ್ಲ, ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಸೊ ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿಕೊಡ್ರಿ, ಅವ್ರಿಗೂ ಕೂಡ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಕೆಳಗಡೆ ಕಾಣ್ತಿದೆಯಲ್ಲ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ಕೇಶಂದ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ನೋಟಿಫಿಕೇಷನ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳೇನಿರ್ತಾವಲ್ಲ ಬರ್ತಾನೆ ಇರ್ತಾವೆ. ಸೊ ಇದು ಡೈರೆಕ್ಟಾಗಿ ನೀವು ಲಿಂಕನ್ನು ಓಪನ್ ಮಾಡಿ ಎಡಿಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ಗೆ ಈ ಲಿಂಕನ್ನು ಅಪ್ಲೈ ಮಾಡಿರಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಗೆಟ್ ರೆಡಿ ಟು ಫೈಟ್. ಜೈ ಹಿಂದ್.